ಎಲ್ಲನ ಕಲ್ತ್ಕೊಬಿಟ್ಟಲ್ಲ ನಮ್ಮ ಸುಪ್ಪಿ. ಎಲ್ಲ ಇನ್ನೇನು ಬಟ್ಟೆ ಹೊಲಿಯೋದೆಲ್ಲ ಕಲ್ತ್ಬಿಟ್ಟೆ. ಇನ್ನೇನು ಹೊಲಿತೀಯ ಇಪ್ಪಟ್ಟು, ನಾಳೆಯಿಂದ ಏನು ಹೋಗಲ್ಲ. ಇಲ್ಲಮ್ಮ, ನಾಳೆಯಿಂದ ಹೋಗೋದಿಲ್ಲ. ಎಲ್ಲ ಡಿಸೈನ್ ಬ್ಲೌಸು ಎಲ್ಲ ಕಲ್ತಿದ್ದೀನ ಆಲ್ರೆಡಿ. ಇನ್ನೇನಕ್ಕಮ್ಮ ಹೋಗೋಣ, ಅದಕ್ಕೇನೆ ಹೋಗಲ್ಲ ನಾಳೆಯಿಂದನ. ನಾಳೆ ಯಾರ್ಯಾರೋ ಸಾದಾ ಬ್ಲೌಸ್ ಕೊಟ್ಟಿದ್ರು ಮೊನ್ನೆ, ಹೊಲ್ದಿದ್ದೀನಿ, ಭಾಳ ಚೆನ್ನಾಗಿ ಬಂದೈತೆ ಅಂದರು. ಕಡಿಮೆ ತಗೊಂತೀನಮ್ಮ. ನಾನೇನೇನು ಜಾಸ್ತಿ ತಗೊಂಬಕ್ಕೆ ಹೋಗಲ್ಲ. ಇವಾಗ ಒಂದು ಬ್ಲೌಸು ಹೊಲ್ದನ ಸಾದಾನೆ, ಏನು ಡಿಸೈನ್ ಏನು ಹೊಲಿಲಿಲ್ಲ. ಒಂದು 250 ರೂಪಾಯಿ ತಗೊಂಡೆ. ಸೀರೆ ಪಾಲ್ಸ್ ಹಾಕೋದು, ದಿಂಡಿ ಹಿಡಿಯೋದು, ಸಾದಾ ಬ್ಲೌಸ್ ಹೊಲಿಯೋದು 250 ರೂಪಾಯಿ ತಗೊಂಡೆ ಅಮ್ಮ. ಅಪ್ಪರಪ್ಪ ತಗೊಂಬಕ್ಕೆ ಹೋಗಲ್ಲ ನಾನು. ಕಡಿಮೆನೇ ತಗೊಂತೀನಿ. ಫಸ್ಟಿಗೆ ಜಾಸ್ತಿ ಹೇಳ್ಬಿಟ್ರೆ ಜನ ಯಾರು ಬರ್ದಂಗೆ ಆಗ್ತಾರೆ. ಅಯ್ಯೋ ಇದು ಜಾಸ್ತಿ ರೇಟಪ್ಪ ಅಂತೇಳಿ ಬೇರೆ ಕಡೆಗೆ ಹಾಕ್ತಾರೆ. ಅದಕ್ಕಾಗಿನ ತುಂಬ ಬೇಜಾರಾಗುತ್ತೆ ಹಂಗಾದ್ರೆ. ಮತ್ತೆ ಫಸ್ಟಿಗೆ ಒಂದಿಟ್ಟು ಕಮ್ಮಿ ಅಮ್ಮಂಗೆ ಇರ್ಬೇಕು. ಕಮ್ಮಿ ಅಮ್ಮಂಗಿದ್ರೆ ಓದ್ತಾರೆ ಜನ. ಚೆನ್ನಾಗಿ ಹೊಲಿಬೇಕು ನೀನು. ಕಟಿಂಗು ಚೆನ್ನಾಗಿ ಮಾಡಬೇಕು, ಇಳೆ ಬೀಳಬಾರ್ದು. ಹಿಂಗೆ ಜಾಕೆಟ್ ಹಿಂಗೆ ಕಿಸ್ಕೊಂಡ್ರೆ ಒಟ್ಟು ಇಳೆ ಬಿದ್ದಂಗೆ ಆಗ್ತವೆ. ಚೆನ್ನಾಗಿ ಹೊಲಿಬೇಕು ನೀಟಾಗಿ. ದಪ್ಪಿರೋರ್ಗೇನೆ ಹಂಗೆ ಆಗೋದು, ಸಣ್ಣ ಕಿರೋರ್ಗೇನೆ ಹೆಂಗೆ ಕುಕ್ಕಂತವೆ, ದಪ್ಪಿರೋರ್ಗೇನೆ ಒಟ್ಟೋನು ನೋಡ್ಕೊಂಡು ಒಂದಿಟ್ಟು ಅಳತೆ ತಗೊಂಡು ಹೊಲಿಬೇಕು. ತಿರ್ಗಾ ನೀನು ಒಂದಿಟ್ಟು ನೋಡ್ಕೊಂಡು ಹೆಚ್ಚು ಕಮ್ಮಿ ಎಲ್ಲನ ಕಟ್ ಮಾಡೋದು, ಒಂದಿಟ್ಟು ಬಟ್ಟೆ ಬಿಟ್ಟು ಕಟ್ ಮಾಡೋದು, ಅದೆಲ್ಲ ಮಾಡಬೇಕು. ಸರಿ ಆಯ್ತು ಹೇಳಿ, ನಾನೇನಿಲ್ಲ, ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಎಲ್ಲ ನೋಡ್ಕೊಂಡು ಮಾಡ್ತೀನಿ. ನನಗೆ ಆಲೇ ಸ್ವಲ್ಪ ಟಚ್ ಇತ್ತಲ್ಲಮ್ಮ, ಅದಕ್ಕೆ ಸ್ವಲ್ಪ ಬೇಗ ಕಲಿತೆ. ಅಕ್ಕ ಹಂಗೆ ಅಂತ ನೀನು ಬೇಗ ಕಲ್ತಿದ್ಯಾ ಅಂತ. ನಿಮ್ಮಪ್ಪ ಬಂದ ಕಣೆ, ಯಾಕನ ಅಲ್ಲಾಡಲಿ ಇತ್ತಾಗಿ ಗೊತ್ತಾಯ್ತಿ. ಮೈಯೆಲ್ಲ ಉರಿತೈತೆ ನನಗೆ. ನೋಡ್ಬಿಟ್ರೆ ಸುಮ್ಮನಿರು. ಅದು ಯಾಕೆ ಸಿಟ್ಟು ಹಾಕಿ ಬಂದಿದ್ದ ತಕ್ಷಣ? ಯಾಕಪ್ಪ ಯಾಕೆ ಬಂದೆ? ಏನಿಲ್ಲ, ನಾನು ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬರ್ರಿ ಪಾಪ, ಎಷ್ಟು ದಿವಸ ಅಂತ ಹಿಂಗೆ ಕಷ್ಟ ಬೀಳ್ತೀರಾ? ನನಗೂ ನೋಡಿ ಒಂಥರ ಬೇಜಾರಾದಂಗೆ ಆಯಿತು. ಅದಕ್ಕೋಸ್ಕರ ಪಾಪ ಇವಾಗ ನಮ್ಮ ಸೊಪ್ಪು ಅಂಗಡಿ ಇಕ್ಕಿ ಎಲ್ಲ ಬಟ್ಟೆ ಹೊಲ್ದು ಜೀವನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ತುಂಬ ಕಷ್ಟ ಐತೆ ಅಂತ. ಅದಕ್ಕೆ ಇನ್ನೇನು ಮಾಡೋಣ, ಬಿಡತ್ಲಾಗ ಹೋಗ್ಲಿ, ಚೆನ್ನಾಗಿ ಇತ್ಕೊಂಡು ಹೋಗ್ತಾರೆ ಅಂತೇಳಿ ಸೌಭಾಗ್ಯನೂ ಹೇಳಿದ್ಲು. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬರ್ರಿ ಮನೆಗೆ ಹೋಗೋಣ. ಇನ್ನೇನು ಮಾಡೋದು, ಇಷ್ಟು ದಿವಸ ಅದು ನೀವು ಎಂದಿದ್ದೀರಲ್ಲ, ನಾನು ಏನು ಮಾಡೋಣ, ಇಷ್ಟು ದಿವಸ ಕರ್ಕೊಂಡು ಹೋಗ್ಬೇಕು ಅಂಬೋದು ಒಂದಿತ್ತು. 1-2 ದಿವಸ ನೋಡಿ ಕರ್ಕೊಂಡು ಹೋಗೋಣ ಅಂತ ಸುಮ್ಮನಾದೆ. ಬರ್ರಿ ಹೋಗೋಣ. ಇವಾಗ ನಾನು ಅಂಗಡಿ ಇಕ್ಕಿದ್ದೀನಿ, ಬಟ್ಟೆ ಹೊಲಿಯೋದು ಕಲ್ತಿದ್ದೀನಿ, ಎಲ್ಲ ದುಡ್ಡು ಕೊಡ್ತಾಳೆ. ಅಂಗಡಿ ಇಕ್ಕವಳೆ ಹೆಂಗೂ ನೋಡು, ನನ್ನ ತಕ್ಕೇನು ಬರ್ದಂಗಾದ್ರು ಅಂತೇಳಿ ಈಗ ಬಂದ್ಬಿಟ್ಟ. ಏನು ಬೇಡ, ಕಳ್ಸಲ್ಲ ನಮ್ಮಮ್ಮನ. ನಾನು ನಮ್ಮಮ್ಮ ಹಿಂಗೆ ಜೀವನ ಮಾಡ್ತೀನಿ. ನಾವು ಬರಲ್ಲ ನಾವು. ಮತ್ತೆ ಹೊರಗಿಕ್ಕೊಂಡು ಪಾತ್ರೆ ಎಲ್ಲನ ಹೊರ ಮಾಡ್ಕೊಂಡು ತಿಂತಿದ್ವಲ್ಲ, ಅವಾಗ ಯಾರು ಬರಲಿಲ್ಲ ನಮಗೆ. ಅವಾಗಿಲ್ಲದು ಇವಾಗ ಯಾಕೆ ಬರೋಣ ನಾವು? ನನ್ನ ಮಗಳು ಇವಾಗ ಜಾಕೆಟ್ ಹೊಲಿಯೋದು ಕಲ್ತವಳಿ, ಅಂಗಡಿ ಇಕ್ಕವಳಿ. ಇಂಥದ್ರಾಗೆ ನಾನು ಯಾಕೆ ಬರೋಣ? ನಾನು ಬೀದಿಯಾಗಿದ್ದಾಗಲೇ ಅವತ್ತೊಂದು ದಿಸ್ಕೊನು ಕರೀಲಿಲ್ಲ. ಬರಮ್ಮ ಹೋಗ್ಲಿ ಅಂತ ಹೇಳಿ ಒಂದು ದಿಸ್ಕನ ಒಳಗೆ ಕರೆದು ಅಂತೂ ತುಂಬ ಕಿಕ್ಲಿಲ್ಲ. ಬಿಡು ಹೋಗ್ಲಿ ಅಂತೇಳಿ ಒಳಗೆ ಬಿಡ್ಕೊಂಬ್ಲಿಲ್ಲ. ಎಷ್ಟು ಕೇಳ್ಕೊಂಡ್ವಿ, ಹೊರಗೆ ಇದ್ದು ಅಯ್ಯಂದ್ವಿ ನಾನು ನನ್ನ ಮಗಳು. ಅವತ್ತಿಲ್ಲದ ಇವತ್ತು ಯಾಕೆ ನಾ ಬರಲ್ಲ. ಈಗ ಯಾಕೆ ಕೇಳಕ್ಕೆ ಬಂದಿದ್ಯಾ ನೀನು? ಅಲ್ಲ, ಏನೋ ಎಷ್ಟು ದಿವಸ ಆಯಿತು, ಅದಕ್ಕೆ ಅತ್ಲಾಗೆ ಬಂದು ಸೌಭಾಗ್ಯನೇನ ಕೇಳ್ದಂತೆ. ಅದಕ್ಕೋಸ್ಕರ ಅತ್ಲಾಗೆ ಚೆನ್ನಾಗಿ ಇರ್ತ್ಕೊಂಡು ಹೋಗ್ತಾರೆ. ಬಿಡತ್ಲಾಗೆ ಎಲ್ಲರ ಮನೆಯಾಗೂ ಇದ್ದಾವೇನೆ. ಒಂದ್ಸತಿ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ. ಅದಕ್ಕೋಸ್ಕರ ನೋಡೋಣ ಅತ್ಲಾಗೆ, ಅವ್ನಿಗೂ ಒಂದು ದಾರಿ ತೋರ್ಸೋಣ, ಅವ್ನಿಗೂ ಮದುವೆ ಪದೇ ಮಾಡೋಣ. ಎಷ್ಟೇ ಆಗಲಿ ಏನೇ ಅಂದ್ರೂ ಆಲೇನೆ ಮನಸ್ಸು ತಡೆಯಲ್ಲ. ಏನೇ ನಾವು ಅಯ್ಯೋ ಮಾತಾಡಿಸ್ಬಾರ್ದು, ಸಿಟ್ಟು ಮಾಡ್ಕೋಬೇಕು, ಅವ್ನ ಕಂಡ್ರೆ ಆಗಲ್ಲ, ನಮ್ಮ ಕಂಡ್ರೆ ಆಗಲ್ಲ ಅಂತಂದ್ರೂ ಆಲೇ ಒಂಥರ ಬೇಜಾರಾದಂಗೆ ಆಗುತ್ತೆ. ಈಗ ಬಂದಿದ್ಯಾ ನೀನು? ನಾವ್ಯಾಕೆ ಬರೋಣ ಈಗ? ಈಗ ಅಯ್ಯ ಅಂತಂತೆ ಮನ್ಸು. ಅವಾಗ ಅಯ್ಯ ಅಂಬ್ಲಿಲ್ಲ. ನನ್ನ ಮಗಳು ನಾನು ಅರ್ಧ kg ತಗೊಂಬಂದು ಪಾಟ್ ಬಿದ್ದು ಹೊಲ್ದಕ್ಕೆ ಉರಿಯೋ ಬಿಸ್ಲಾಗೆ ಸೆಪ್ಪೆ ಕೊಯ್ಯಕ್ಕೆ ಹೋಗಿದ್ವಿ. ಸೆಪ್ಪೆ ಕೊಯ್ಯಕ್ಕೆ ಹೋಗಿ ಕೈಯೆಲ್ಲ ನನ್ನ ಮಗಳದ್ದು ಗಾಯ ಆಗಿತ್ತು. ನಾವು ಕೂಲಿ ಮಾಡ್ಕೊಂಡು ತಿಂದಿದ್ವಿ. ಅವಾಗ ಇಲ್ಲದ್ದು ಈಗ ಯಾಕೆ? ನಾನು ಬರೋಲ್ಲ, ಹೋಗು. ನೀನೇನು ಕರಿಬೇಡ, ನಾವು ಬರೋಲ್ಲ. ಮತ್ತೆ ನಾವು ಅದು ಹೆಂಗೆ ಹೋಗ್ತೀವಿ ಈಗ? ನಾವು ಬೋರಲ್ಲ ಬಿಡು, ನಾವು ಬೋರಲ್ಲ. ಏನು ಮಾಡೋಕ್ಕಾಗುತ್ತೆ? ಇವಾಗ ನಿಮಗೆ ನನ್ನ ಮೇಲೆ ಸಿಟ್ಟೈತೆ, ಆವಾಗ ನನಗೆ ನಿಮ್ಮ ಮೇಲೆ ಸಿಟ್ಟಿತ್ತು. ಇವಾಗ ಉಲ್ಟಾ ಆಗೈತೆ. ಏನು ಮಾಡೋದು? ನೀನೇನು ಅಂಗಡಿ ಇಕ್ಕಿದ್ಯಾ, ನೀನು ಬಟ್ಟೆ ಹೊಲಿಯೋದು ಕಲ್ತಿದ್ಯಾ ಅನ್ನೋದೊಂದು ಕಾರಣಕ್ಕೆ ನಾನೇನು ನಿನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಬಂದಿಲ್ಲ ಸೊಪ್ಪು. ನಾನು ಏನೋ ನನ್ನ ಮಗಳು ಬಿಡು ಹೋಗ್ಲಿ, ಹೆಂಗೋ ಹಿಂಗಾಗೈತೆ ನನ್ನ ಹೆಂಡ್ತಿ ಅನ್ನೋದು. ಎಲ್ಲೋ ಒಂದು ಕಡೆಗೆ ನಾವು ಯೋಚನೆ ಮಾಡಲಿಲ್ಲ ಅಂದ್ರೂ ಎಲ್ಲ ಒಂದು ಕಡೆಗೆ ಅದು ಅಲೆ ಬಂದೇ ಬರುತ್ತೆ ನಮ್ಮ ಮನಸ್ಸಿಗೆ. ನನ್ನ ಹೆಂಡ್ತಿ ಅನ್ನೋದು ಒಂದು ಕಡೆಗೆ ಇದ್ದೇ ಇರುತ್ತೆ, ನನ್ನ ಮಗಳು ಅನ್ನೋದು ಒಂದು ಕಡೆಗೆ ಇದ್ದೇ ಇರುತ್ತೆ. ನಾನು ಬೇಕಾದರೆ ಸಿಟ್ಟಿಗೆ ಮೇಲ್ನೋಟಕ್ಕೆ ನನ್ನ ಬಾಯಿ ಮಾತಲ್ಲಿ ನನ್ನ ಮಗಳಲ್ಲ, ನಮಗೂ ನಿಮಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಆದರೆ ಒಳಗಿನ ಮನಸ್ಸು ಕೇಳಲ್ಲ. ಅದು ಆಲೇನೆ ಬೇರೆನೇ ಯೋಚನೆ ಮಾಡುತ್ತೆ, ಬೇರೆನೇ ಥರ ಆಗುತ್ತೆ ಆಲೇನೆ. ನಾವು ಬರಲ್ಲ. ನಾವ್ಯಾಕೆ ಬರೋಣ ಈಗ? ನಮ್ಗೆ ಈಗ ಬರೋ ಅಂಥದ್ದೇನಿಲ್ಲ ಕಣಯ್ಯ. ಅವಾಗ ಬರಬೇಕಾಗಿತ್ತು ನೀನು, ಗಂಡಾಗಿರೋನು ಕರ್ಕೊಂಡು ಹೋಗೋನು ಅವಾಗ ಬರಬೇಕಾಗಿತ್ತು ನೀನು. ನಾವು ಬರಲ್ಲ ಇವಾಗ. ಕರೆಯೋಣಂತ ಬಂದಿದ್ದೀನಿ. ಯಾಕೋ ನೀವು ಇಷ್ಟೊಂದು ಹಾರಾಡ್ತಾ ಇದ್ದೀರಾ? ಇನ್ನೇನು ಮಾಡೋಕ್ಕಾಗುತ್ತೆ? ಇಷ್ಟ ಇದ್ದರೆ ಬರ್ರಿ, ಇಷ್ಟ ಇರಲಿಲ್ವಾ
ಬರಬೇಡ್ರಿ ಅಷ್ಟೇ. ಚೆನ್ನಾಗಿ ದುಡಿತಾಳೆ ಇವಾಗ ನನ್ನ ಮಗಳು, ಎಲ್ಲ ಜಾಕೆಟ್ ಹೊಲಿಯೋದು ಕಲ್ತವಳೆ, ಹಂಗೆ ಯಾಕೆ ಅವಳೆ ಅಂತ ಬಂದಿದ್ದೀನಯ್ಯ. ಹ್ಞೂ ಹೋಗು. ಅಂತ ಕಷ್ಟ ಕಾಲದಾಗಿದ್ದು ಇಲ್ದಿದ್ದು ಇವಾಗ ನಾವು ದುಡ್ಕೊಂಡು ತಿಂತಾ ಇದ್ದೀವಿ. ನಾವು ಕಷ್ಟ ಜೀವಿಗಳು. ನಾವಿಬ್ರು ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದೀವಿ ನಿನಗೇನು ಗೊತ್ತು. ನಾವಿಬ್ರು ಎಷ್ಟು ಇವತ್ತು ಕಷ್ಟಪಟ್ಟು ನಾನು ನಮ್ಮಮ್ಮಯ್ಯ ಮಾಡ್ಕೊಂಡು ಉಣ್ತಾ ಇದ್ದೀವಿ. ಇವತ್ತು ಕರಿಯಕ್ಕೆ ಬಂದಿದ್ಯಾ ನೀನು? ಏನು ಬೇಕಾಗಿಲ್ಲ. ನೀನು ನೋಡ್ಕೊಂಬದು ಬೇಕಾಗಿಲ್ಲ ನಮಗೆ. ಯಾಕೆ ಶಶಿಕಲಮ್ಮ ಮನೇನ ಮೇಲೆ ಹಂಗಾಡ್ತಾ ಇದೀಯಾ? ನೋಡ್ ಭಾಗ್ಯಮ್ಮ, ಈಗ ಕರಿಯಕ್ಕೆ ಬಂದಿದ್ದಾನ ಅವಯ್ಯ. ಬರ್ರಿ ಮನೆ ತಕ್ಕೆ ನಮ್ಮ ಜೊತೆಗೆ ಇರಿರಂತೆ ಅಂತ ಹೇಳಿ ಈಗ ಕರಿಯಕ್ಕೆ ಬಂದವನಲ್ಲಿ. ನೋಡಿ ಹೆಂಗಿದ್ದಾನೆ, ಎಷ್ಟರ ಮಟ್ಟಿಗಿದ್ದಾನೆ ಈ ಅಪ್ಪ. ಈಗ ಕರಿಯಕ್ಕೆ ಬಂದವನಲ್ಲ. ಓಹೋ, ಬರಲ್ಲ ಹೋಗು. ಮಕ್ಕಳ್ದಂಗೆ ಬರಲ್ಲ ಅಂತ ಇದ್ದೀವಿ, ಇನ್ನು ನಿಂತ್ಕೊಂಡಿದೀಯಲ್ಲ ನೀನು. ಮಕ್ಕಳ್ದಂಗೆ ಹೇಳಿದ್ರೆ ಗೊತ್ತಾಗ್ತಾ ಇಲ್ವಿ ನಿನಗೆ? ನಾವು ಕೇಳ್ಕೊಂಡ್ರು ಕಾಲಿಗೆ ಬಿದ್ರೂ ನೀನು ಭಾಗನೂ ಕೊಡಲ್ಲ ಅಂತಂದೆ. ನಮಗೆ ಒಂದಿಷ್ಟು ಜಾಗ ಕೊಟ್ಟಿದ್ರೆ ಸಾಕಾಯಿತು. ಆ ಕಡೆಗಳು ಒಂದೊಂದಿಷ್ಟು ಮನೆಯಿಂದ ಇತ್ತಲ್ಲ, ಒಂದಿಟ್ಟು ರೂಮು ಒಂದಿಟ್ಟು ಹಾಲು ಕೊಟ್ಟಿದ್ರು ನಾವು ಹೆಂಗೋ ಒಂದು ಈಟಿಗೆ ಮನೆ ಕೆಮ್ಮಂಗೆ ನಮ್ಮ ಇಬ್ಬರಳಿಗೆ ಮನೆ ಕೆಮ್ಮಕ್ಕೆ ಒಂದಿಟ್ಟು ಜಾಗ ಕೊಟ್ಟಿದ್ರು ಸಾಕಾಯಿತು. ಯಾವತ್ತು ಕೇಳ್ಕೊಂಡು ಪೊಲೀಸ್ ನನ್ನ ಕರ್ಕೊಂಬಂದ್ರೂ ಇಲ್ಲೋದವ ಥರ ಮಾಡ್ಕೊಂಡು ಯಾತ ಹೇಳಿಸಿ ಹಂಗೆ ಹಿಂಗೆ ಅಂತ ಹೇಳಿ ಪೊಲೀಸ್ನವ್ರಿಗೆ ನಾನು ದುಡ್ಡು ಕೊಟ್ಟು ಅವತಾರಗಳು ಆಡಿದೆ. ನಮ್ಮ ಹೆಂಗೂ ದುಡ್ಡಿಲ್ಲ, ಇವ್ರು ಹೆಂಗೂ ಏನೂ ಮಾಡಲ್ಲ ಅಂತೇಳಿ ಎಷ್ಟು ಅವತಾರಗಳು ಆಡಿದೆ ನೀನು. ಹೋಗು, ಏನೋ ಬೇಡ, ನಮಗೆ ಭಾಗ ಕೊಡು ನೀನು. ನಾವು ಬರಲ್ಲ ನಿನ್ನ ಜೊತೆಗೆ, ಭಾಗ ಕೊಡು ಫಸ್ಟು ನೀನು. ಮನೆಯಾಗೂ ಎಲ್ಲದ್ರಾಗೂ ಆಸ್ತಿಯಾಗೂ ದುಡ್ದಿರೋದ್ರಾಗೂ ನೀನು ದುಡ್ಡು ಇಕ್ಕೊಂಡಿರೋದ್ರಾಗ ಎಲ್ಲದ್ರಾಗೂ ನಮಗೆ ಭಾಗ ಕೊಡು ಫಸ್ಟು. ಅದೇ ಮತ್ತೆ ಈಗ ಬಂದಿದ್ಯಾ ನನ್ನ ಪಾಪ ನೀನು. ಪಾಪ ಬೋಲ್ ಕಷ್ಟಪಟ್ಟಿರು. ಸರಿ ಆಯ್ತು ಬಿಡು, ಏನೋ ಕರಿಯೋಣ ಅಂತ ಬಂದೆ, ಬರಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಹೋಗ್ತೀನಿ ನನ್ನ ಪಾಡಿಗೆ ನಾನು. ತೊಲಗಪ್ಪ, ತೊಲಗು, ನಾವು ಬರೋದಿಲ್ಲ. ಫಸ್ಟ್ ಇಲ್ಲಿಂದ ತೊಲಗು, ಆಚೆಗೆ ಹೋಗು ನೀನು, ಬರಬೇಡ ಇಲ್ಲಿ. ನಡಿ ಆಸೆಕ್ಕೆ ಅಂದೆ. ಹೋಗ್ತೀನಿ ಬಿಡು ಮಾರಾಗಿತ್ತಿ, ಅದು ಯಾಕೆ ಹಂಗೆ ಆಡ್ತಾ ಇದೀಯಾ? ಹೋಗ್ತೀನಿ ಬಿಡು. ಈಗ ಬಂದಿರೋದು ನೋಡು ಇವಯ್ಯ. ನನಗಂತೂ ಏನಿಲ್ಲ, ಅಷ್ಟು ಸಿಟ್ಟು ಬಂದಿರಲಿಲ್ಲ. ಏನು ಮಾಡೋಣಪ್ಪ ಅನ್ನಿಸ್ಬಿಡ್ತು. ಮತ್ತೆ ಅವಾಗಿಲ್ಲದ ಇವಾಗ ಯಾಕೆ ಬೇಡ, ಹೋಗೋದು ಬೇಡ. ನಾವು ಹಿಂಗನ ಉಮ್ಲಿ ಉಪವಾಸ ಇರಲಿ, ನಿಮ್ಮದಾಗ ಇರಿ. ಬೇಡ, ಇವಯ್ಯನ ಸವಾಸ ಬೇಡವೇ ಬೇಡ. ಈಗ ಬಂದವನಿ. ಏನಂದ್ರೆ ನಂಬಲ್ಲಿ ಇವಯ್ಯನ ನಾನು. ಏಳು ಊಟನು ಸಾರು ಪಾರು ಉಚ್ಕಟ ಮಾಡೋಕ್ಕೆ ಬರಲ್ಲ, ಚೆನ್ನಾಗಿ ರುಚಿಯಾಗಿ ಮಾಡಲ್ಲ. ಅಯ್ಯೋ ಸಾರು ಅಂತೀನಿ ಸೆನಕ್ಕಿರಲ್ಲ. ಅದೇ ಮತ್ತೆ ಇವಳಾದರೆ ಎಲ್ಲ ಸೆನಕ್ಕೆ ಮಾಡ್ತಾಳೆ ಅಂತೇಳಿ ನಾನು ಕರ್ಕೊಳಕ್ಕೆ ಬಂದಿರೋದು ಅವಯ್ಯ. ಅವಳು ಸಾರು ಮಾಡಿರಿ ಉಪ್ಪಿರಲ್ಲ, ಕಾರಿರಲ್ವಂತೆ, ನೀರು ಇರುತ್ತಂತೆ, ಬೆಳೆಸೆನಕ್ಕಿರಲ್ವಂತೆ. ಅದಕ್ಕೆ ಯಾವಾಗ ಅಂತ ಒಣಕೋ ಅಂತ ರುಚಿಯಾಗಿಲ್ಲದ ಕೂಳ್ ತಿನ್ಕೊಂಡಿದ್ನ, ಅದಕ್ಕೆ ಅವಳೆ ಸಾಕಾಗೈತಿ. ಅದಕ್ಕೆ ರುಚಿಯಾಗಿರೋದು ತಿಂಬಾನ ಅಂತ ಹೇಳಿ ಮಾಡಿಕ್ತಾಳೆ ಹೇಳು ಅಂತ ಬಂದಿರೋದು. ನಾವು ಯಾತಕ್ಕೆ ಮಾಡಿಕ್ಕೆವು? ನಾವು ಯೋಟ ಏನಿದೆ ನಮ್ಮ ಮನಸ್ಸಿನಾಗ ಇಕ್ಕೊಂಡು ನಾವೆಲ್ಲಡು ನಾವು ಯಾರು ತಕೋ ಹೋಗಲ್ಲ ಸುತ್ತಾರ್ಕೊಂಡು. ನಾವು ಸುತ್ತಾರ್ಕೊಂಡು ಹೋಗಲ್ಲ, ಬರಲಿ ವೈನೇನಿ. ಈಗೇನಿಲ್ಲ, ಸೂಪಿ ಜಾಕೆಟ್ ಹೊಲಿತಾಳೆ, ಅಂಗಡಿ ಇಕ್ಕಿದ್ರೆ ಹೆಂಗ ಜೀವನ ಮಾಡ್ತೀರಿ ಹೇಳಮ್ಮ. ನಿನ್ನ ಮಗ ಒಬ್ಬ ಸರಿಯಾಗಿದ್ರೆ ಸಾಕಾಗಿತ್ತು ಅಲ್ಲೇ. ಮತ್ತು ನನ್ನ ಮಗ ಒಬ್ಬ ಸರಿಯಾಗಿದ್ದಿದ್ರೆ ಕುಡಿಯೋದು ಬಿಟ್ಟಿದ್ರೆ ಅದ್ರ ಖಾತೆನೇ ಬೇರೆ. ಅದ್ರ ಖಾತೆನೇ ಬೇರೆ ಬಿಡು, ಹೇಳ್ತೀನಲ್ಲ ಭಾಗ್ಯಮ್ಮ. ಅವನೊಬ್ಬ ನಮ್ತ ಸರಿಯಾಗಿದ್ರೆ ನನ್ನ ಮಗ, ಅದ್ರ ಖಾತೆನೇ ಬೇರೆ. ಅದೇನು ಮಾಡ್ಬೇಕು ಅದನ್ನ ಮಾಡ್ತಿದ್ವಿ, ಏನು ಮಾಡ್ತೀಯ? ಅವನೊಬ್ಬ ಒಂದಿಟ್ಟು ಕುಡಿಯೋದು ಕಲ್ತವನಷ್ಟೇ. ಅದೇನಾಗುತ್ತೋ ಅದು ಆಗಲಿ ಅಂತೇಳಿ ಮಾಡಿಬಿಡ್ತಿದ್ದೆ ನಾನು. ನೋಡಿದ್ರಲ್ಲ ವೀಕ್ಷಕರೇ, ನಾವಂತೂ ಹೋಗಲ್ಲ. ಈ ಅಪ್ಪ ಕರಿಯಕ್ಕೆ ಬಂದವನಿ ಸುರೇಂದ್ರಪ್ಪ. ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ನಾವು ಯಾತಕ್ಕೆ ಹೋದೇವಿ ಇವಾಗ? ಈಗ ನಮ್ಮ ತಕ್ಕ ಹೊಸ್ಕೊಂಡು ಬಂದಿದ್ದಾನೆ ಅಪ್ಪ. ನಾವು ಹೋಗಲ್ಲ ಬಿಡು. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.